Also. ಇದೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಸರ್. ನೋಡಿ ಒಂದು ಫೇಸು ಎಕ್ಸ್ಪ್ರೆಷನ್ ಹೊರಗಡೆ ತರಬೇಕಾದ್ರೆ ಅವ್ರು ಎಷ್ಟು ಕೆಲಸ ಮಾಡಿರ್ಬೋದು. ನೀವು ಒಂದು ಬೆಕ್ಕು ಬರಿದಾರೆ ಹಿಂಗೆ ಮಾಡ್ತೀರಾ, ಇಮ್ಯಾಜಿನ್ ಮಾಡೋಕ್ಕಾಗತ್ತಾ? ಅದನ್ನು ಬಿಡಿಸಿ ಹೇಳ್ಬೇಕಪ್ಪ ಒಂದು ಎನಿಮಲ್ಸ್. ಅಲ್ಲ, ಬಟ್ ಅವ್ರು ಏನಕ್ಕೆ ಹಂಗೆ ಮಾಡಿದ್ದಾರೆ ಸರ್? ಅದ್ರ ಎಕ್ಸ್ಪ್ರೆಷನ್ ಹೊರಗಡೆ ಬರಬೇಕು. ಕಷ್ಟ ಇದೆ. ಕರೆಕ್ಟ್ ಬೆಕ್ಕು ಬರೆದ್ರೆ ಫೋಟೋಗ್ರಫಿ ಆಗುತ್ತೆ. ಅದ್ರದ್ದು ಇನ್ನರ್ ಇದು ಎಕ್ಸ್ಪ್ರೆಷನ್ ಏನಿರುತ್ತೆ ಅದೇ ಐ ಥಿಂಕ್ ದೇ ವರ್ ಆಲ್ ಹೊರಗಡೆ ಎಮೋಷನ್ಸ್ ಕಮಿಂಗ್ ಔಟ್ ಫ್ರಮ್ ದೆಮ್ ಇನ್ ಫಾರ್ಮ್ ಆಫ್ ಆರ್ಟ್. ನೀವು ಯಾವ ವಸ್ತು ನೋಡ್ರಿ ಅದ್ರಲ್ಲಿ ಏನಿದೆ ಸೊ ಒಂದು ಕಿತ್ತು ಹೊರಗಡೆ ತೆಗಿಬೇಕು. ಇದುವರೆಗೂ ನಾವು ಮಾಡಿಸೋ ಹಂಗೆ ಅನ್ಸುತ್ತೆ, ಬರೀ ಔಟ್ಲೈನ್ ಮಾಡಿಸ್ತಾ ಇದ್ದೀನಲ್ಲ. ಸರ್ ಈ ವಾರ ಪೋರ್ಟ್ರೇಟ್ಗೆ ನೀವೇ ಕೂತ್ಕೊಳ್ಳಿ ಸರ್ ಮಾಡಲಾಗಿ. ಇಮ್ಯಾಜಿನರಿ ಮಾಡಿ ನಾನು, ಯಾಕೆಂದ್ರೆ ಇದು ಹಾಗೆ ಬರೀತೀರಾ, ಈ ಥರ ಮಾಡಬೇಕಪ್ಪ. ಹಂಗೆ ಮಾಡಿ ನೋಡಿ ಎಷ್ಟು ಸಿಂಪಲ್ ಐಡಿಯಾ. ಒಂದು ಸೈಕಲ್ ಸೀಟ್, ಇದು ಸೈಕಲ್ ಹ್ಯಾಂಡ್ ಬುಲ್. ಸೀಟ್ ಅಂಡ್ ಅಂದರೆ ಯಾವಾಗಲೂ ಮನಸ್ಸಿಗೆ ಅವರು ಕೆಲಸ ಕೊಡ್ತಾನೇ ಇದ್ರು. ಯಾವ ವಸ್ತು ತಗೊಂಡು ಏನು ಮಾಡ್ಬೋದು. ಸೈಕಲ್ ಸೀಟ್ ಅಂಡ್ ಹ್ಯಾಂಡಲ್ ದೇ ಮೇಡ್ ಇಟ್ ಲೈಕ್ ಅ ಬುಲ್ ಅಷ್ಟೇ. ಆಮೇಲೆ ಎಲ್ಲ ಆರ್ಟಿಸ್ಟ್ಗಳು ಹಂಗಿದ್ದೆಲ್ಲ ಮಾಡೋಕ್ಕೆ ಶುರು ಮಾಡಿಲ್ಲ. ಆಮೇಲೆ ಫಸ್ಟ್ ಟೈಮ್ ಅವರು ಎಷ್ಟು ಯೋಚನೆ ಮಾಡ್ತಾನೆ ಇರ್ತಾರೆ ಯಾವಾಗ. ಅಂದರೆ ನೀವು ಎದುರ್ತೀರ ಒಂದು ಕಾಲು ತಿಳ್ಳ ದಪ್ಪ ಬರೆಯೋಕ್ಕೆ ಧೈರ್ಯವಾಗಿ ಮಾಡಬೇಕು. ಅದಕ್ಕೋಸ್ಕರ ತೋರಿಸಿದ್ದೆ. ಲ್ಯಾಂಡ್ಸ್ಕೇಪಲ್ಲೂ ನಾನು ಮನೆ ಲೈಟ್ ಆ್ಯಂಡ್ ಶೇಡ್ ಹೇಳಲಿಲ್ಲ, ಒಟ್ಟಿನಲ್ಲಿ ಔಟ್ಲೈನ್ ಅನ್ಯೂಸ್ಯೂಲ್ ಬಂದು ನಿಂತೆ. ನಮ್ಮಲ್ಲಿ ಏನಾಗಿದೆ ಗೊತ್ತಾ ಪ್ರಾಬ್ಲಮ್ಮು, ಎಜುಕೇಷನಲ್ಲಿ ಎಲ್ಲೂ ಬರಲ್ವಲ್ಲ. ನೀವೊಂದು ಪೇಂಟಿಂಗ್ ಮನೆ ತಗೊಂಡೋದ್ರೆ ಯಾರಿಗೂ ಅರ್ಥ ಆಗಲ್ಲ. ಅವ್ರು ಹೇಳೋದೆಲ್ಲ ತಪ್ಪು. ಅವ್ರಿಗೆ ಎಜುಕೇಷನ್ನೇ ಬಂದಿರಲ್ಲ. ಕೆಲವರೆಲ್ಲೋ ಒಬ್ಬರು ಸ್ಕಾಲರ್ ಆಗಿ ನೋಡಿದವರು ಓದೋರು ಇರ್ತಾರೆ. ಆದ್ದರಿಂದ ನಿಮ್ಗೆ ಇಲ್ಲಿ ಸ್ಟಡಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಟೀಚರ್ಗಳು ಹೇಳೋದೇ ತಪ್ಪಕ್ಕ. Before it was just okay, it's a big one, it's a small one, it's a gold jari. Now it's like how it's more obvious. ಈ ಥರ ಫ್ರೀಯಾಗಿ ಅದಕ್ಕಿಂತ ಈ ಬುಕ್ಕಲ್ಲಿ ಜಾಸ್ತಿ ನೋಡ್ಬೋದಲ್ವಾ. ಈ ಬುಕ್ ನೋಡೋಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಅಷ್ಟೇ. Okay, thanks sir. Sorry, but on please.